ಫ್ರಮ್ ನಾರದ ಟು ನಾರಾಯಣಿ ನನಗಿದು ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ಇದರಲ್ಲಿ ಈ ಅಟೈರಲ್ಲಿ ಕಂಪ್ಲೀಟಾಗಿ ನಾನು ಹೆಣ್ಣು ಥರನೇ ಮಾಡಲ್ಲ. ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ನಾರಾಯಣಿ ಆಗಿರ್ತೀನಿ, ಇನ್ನು ಮಿಕ್ಕಿದ ಎಲ್ಲ ಟೈಮಲ್ಲೂ ನಾನು ನಾರದನಾಗೇನೆ ಪ್ಲೇ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಥಿಂಗ್ ಮೇ ಬಿ ಈ ಥರ ಪಾತ್ರಗಳನ್ನ ಮಾಡಬೇಕು ಅಂತಂದರೆ ದೇವರು ನಮ್ಮನ್ನು ಪಿಕ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಒಂದು ಕ್ಯಾರೆಕ್ಟರ್ನ ಪಿಕ್ ಮಾಡೋದಕ್ಕಿಂತ ಹೆಚ್ಚಾಗಿ ದೇವ್ರು ನಮ್ಮನ್ನು ಪಿಕ್ ಮಾಡಬೇಕು, ಈ ಕ್ಯಾರೆಕ್ಟರ್ ನೀನು ಮಾಡಬೇಕು ಅಂತ ಎಲ್ಲರೂ ಯೂಶ್ವಲ್ ಆಗಿ ಹೇಳ್ತಾರೆ. ಸೊ ಐ ಆಮ್ ಬ್ಲೆಸ್ಡ್. ನಾವು ಸೋಷಿಯಲ್ ಸೀರಿಯಲ್ ಮಾಡುವಾಗ ಅದು ಬೇರೆ, ನಮ್ಗೆ ಯಾವುದೇ ಬೌಂಡ್ರಿ ಇರಲ್ಲ. ನಾವು ಈ ಸೀರಿಯಲ್ ಮಾಡುವಾಗ ನಮಗೊಂದು ಬೌಂಡ್ರಿ ಇದೆ, ಇದನ್ನು ದಾಟಂಗಿರಲ್ಲ ನಾವು. ಆ್ಯಂಡ್ ನಾವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ಈ ಟೈಮಲ್ಲಿ. ಅಂದರೆ ಪಾತ್ರ ಮಾಡುವಾಗ ಮಾತಾಡೋ ಮಾತು ಮತ್ತು ಆ ಪಾತ್ರದ ಒಂದು ಮಿತಿ ಒಳಗೆ ಇರಬೇಕು. ಅದು ದಾಟಿ ನಾವು ಅದಕ್ಕೆ ಅಪಚಾರ ಮಾಡೋ ಹಾಗಿರಲ್ಲ. ಆ ಒಂದು ಎಚ್ಚರಿಕೆ ನಮ್ಗೆ ಇರಲೇಬೇಕು. ಮತ್ತು ಎರಡನೇದು, ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನ ಅಷ್ಟೇ ಗೌರವಿಸ್ತಾರೆ. ಸೊ ನಮ್ಗೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಚಾನಲ್ ಅವರು ನಮಗೆ ಈ ಥರ ದೇವಿ ಕತೆ ಮಾಡೋಣ ಅನ್ನೋ ಒಂದು ಇದನ್ನು ಹೇಳಿದ್ರು. ಸೊ ಆಗ ನಮ್ಮ ರೈಟರ್ ಆದಂಥ ಶ್ರೀನಿಧಿ ಅವರು ಇದರ ಕಥೆಯನ್ನು ರೆಡಿ ಮಾಡಿಕೊಂಡ್ರು. ಅವ್ರ ಕಥೆಯನ್ನು ರೆಡಿ ಮಾಡಿ ಒಂದಷ್ಟು ಅದರದ್ದು ರಿಸರ್ಚ್ ಎಲ್ಲ ಮಾಡಿ, ಆಮೇಲೆ ಈ ಮಂಗಳೂರು ಸೈಡೆಲ್ಲ ಶ್ರೀದೇವಿ ಮಹಾತ್ಮೆದು ಯಕ್ಷಗಾನ ತುಂಬ ಇದು ಫೇಮಸ್ಸು, ಸಖತ್ ಫೇಮಸ್ ಅದು. ಸೊ ಅದರ ಒಂದಷ್ಟು ಎಲಿಮೆಂಟ್ಸು, ಆಮೇಲೆ ಶಿವಪುರಾಣದ್ದು, ಅಂದರೆ ತುಂಬ ಹಳೆಯ ಗ್ರಂಥಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದರ ಸುಮಾರು ಎಲಿಮೆಂಟ್ಗಳನ್ನು ತೊಗೊಂಡು ಈ ಕಥೆನ ನಾವು ಮಾಡೋಕ್ಕೆ ಹೊರಟ್ವಿ. ಹೇಗೆ ಮಾಡೋಕ್ಕೆ ಸಾಧ್ಯ ಸೀರಿಯಲ್? ಇಲ್ಲ ನಂಗೆ ಆಗಲ್ಲ ಅಂತಲೇ ಹೇಳ್ತಾ ಇದ್ದೆ ನಾನು. ಬಟ್ ಇದರಲ್ಲಿ ಏನು ಒಪ್ಕೊಂಡೆ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಮೈಥೋ ಕ್ಯಾರೆಕ್ಟರ್ ಸಿಗತ್ತೆ ಅಂತ ಹೇಳಿದ್ರೆ ಅವರ ಅದೃಷ್ಟ. ಎಟ್ ದಿ ಎಂಡ್ ನಾನು ಯಾವುದೋ ಒಂದು ಹೊರಗಡೆ ಹೋದಾಗ, ನೀವು ಏನ್ರಿ ನಾರದನ ಪಾತ್ರ ಮಾಡ್ತಾ ಇದ್ದೀರಾ, ಹೆಣ್ಣಾಗಿನೂ ಚೆನ್ನಾಗಿ ಮಾಡ್ತೀರಾ, ನಾರದನಾಗಿನೂ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಜನರ ಒಪಿನಿಯನ್ ನನ್ನ ಕಿವಿಗೆ ಬಿದ್ದಾಗ ಅದೊಂಥರ ಖುಷಿ ಅನ್ನಿಸ್ತದೆ. ಕಾಳಿ ಟೈಮಲ್ಲಂತೂ ನನಗೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಐ ಡೋಂಟ್ ನೋ, ಸೆಟ್ಟಲ್ಲಿ ಎಲ್ಲರೂ ಹೇಳ್ತಾರೆ ಎಕ್ಸ್ಟ್ರಾ ಎನರ್ಜಿನೇ ಬಂದ್ಬಿಡುತ್ತೆ ಕಾಳಿ ಸೀಕ್ವೆನ್ಸ್ ಎಲ್ಲ ಮಾಡುವಾಗ. ನಮ್ಮದ್ರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು 50% ಸೆಟ್ಗೆ ಹೋಗ್ಬಿಡ್ತೀವಿ, ಇನ್ನು 50% ನಾವು ಬ್ಲೂ ಮ್ಯಾಟ್ ಶೂಟ್ ಮಾಡ್ತೀವಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಪ್ರಿಪರೇಷನ್ಗೆ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು CG ಮಾಡ್ತೀವಿ ಅಂತಂದರೆ ನಾವು ನಮ್ಮ ಗ್ರಾಫಿಕ್ಸ್ ಟೀಮ್ ಜೊತೆ, ಒಂದು ದೊಡ್ಡ ಗ್ರಾಫಿಕ್ ಟೀಮ್ ಇದೆ ಮುಂಬೈಯಲ್ಲಿ ಕೆಲಸ ಮಾಡ್ತಾರೆ ಅವರು, ಅವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ನಾವು ಏನು ವಿಜುವಲೈಸ್ ಮಾಡಿದ್ದೀವಿ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನಮಗೆ ಏನು ಬೇಕು ಅದನ್ನು ಹೇಳಿ ಅವರಿಗೆ ಅದನ್ನು ನಾವು ರೆಡಿ ಮಾಡಿಸ್ಕೊತೀವಿ. ಅಂದರೆ ಅದು ನಾವು ಪ್ರಿಪೇರ್ ಇರಬೇಕು ಮುಂಚೆನೇ. ಕಲಾವಿದನ ಜರ್ನಿ ಒಂಥರ ಎಂಡ್ಲೆಸ್, ಎಲ್ಲ ಪಾತ್ರ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಚಾಲೆಂಜಿಂಗ್ ಒಂದು ಹೆಣ್ಣು ಪಾತ್ರ, ಸೀರೆ, ಈ ವಿಗ್ಗು, ಜ್ಯುವೆಲ್ರಿ. ಬಿಕಾಸ್ ಆ್ಯಕ್ಟರ್ಸ್ ಆಗಿ ನಾವು ಯಾವ ಪಾತ್ರ ಕೊಟ್ಟರು, ಇಲ್ಲ ಇಟ್ ಮೇ ಬಿ ಅ ಬಿಗ್ ಸ್ಕ್ರೀನ್ ಆರ್ ಇಟ್ ಮೇ ಬಿ ಅ ಟೆಲಿವಿಷನ್, ಆ್ಯಕ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಐ ಆಮ್ ಜಸ್ಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಐ ಆಮ್ ಜಸ್ಟ್ ಡೂಯಿಂಗ್. ಆಡಿಯನ್ಸ್ದು ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ಅಂದರೆ ಅವರು ರೆಸ್ಪಾಂಡ್ ಮಾಡ್ತಿರೋ ರೀತಿ ಕೆಲವು ಕಡೆ ತುಂಬ ಚೆನ್ನಾಗಿದೆ. ಅಂದರೆ ಈಗ ನೋಡಿ, ಶಿವಪಾರ್ವತಿಯರನ್ನು ಈಗ ಕೃಷ್ಣ ರಾಧೆ ಇದು ತುಂಬ ಜನಕ್ಕೆ ಗೊತ್ತು, ಅಂದರೆ ಕತೆ ತುಂಬ ನೋಡಿರ್ತಾರೆ. ಬಟ್ ಶಿವಪಾರ್ವತಿಯರದು ಈ ಮುಂಚೆ ಬಂದಿದೆ ಕತೆಗಳು, ನಮ್ಮ ಕನ್ನಡದಲ್ಲೂ ನೋಡಿದ್ದಾರೆ. ಬಟ್ ಮತ್ತೆ ನೋಡೋಕ್ಕೆ ಇಷ್ಟಪಡ್ತಾರೆ ಶಿವಪಾರ್ವತಿಯವ್ರದ್ದು. ಏಕೆಂದರೆ ಎರಡೂ ಬೇರೆ ಬೇರೆ ಥರದ ಪಾತ್ರಗಳು. ಅಂದರೆ ಶಿವಪಾರ್ವತಿಯವರು ಇಬ್ಬರು ಬೇರೆ ಬೇರೆ ಥರದ ಅಂದರೆ ಅವರಿಬ್ಬರು ಬೇರೆ ಪ್ರಪಂಚದಲ್ಲಿ ಇದ್ದಂಥವ್ರಿಬ್ಬರು. ಸೊ ಒಂದು ಫ್ರೇಮಿಗೆ ಬಂದಾಗ ಏನೆಲ್ಲ ನಡಿಬೋದು ಅನ್ನೋದು ಯಾವಾಗಲೂ ಆಡಿಯನ್ಸಿಗೆ ಕುತೂಹಲದ ಇದು ಸಂಗತಿ. ಅದು ನಂದೇನೋ ಒಂದು ತಪ್ಪಾಗತ್ತೆ, ನಾನು ಅವ್ರನ್ನ ಕೇಳ್ತಾ ಇರ್ತೀನಿ, ಸರ್ ಹಂಗ ಸರ್ ಅಂತ ಹೇಳಿದಾಗ, ನೀವು 101 ಸಲ ಕೇಳಿದ್ರೂ 101 ಸಲಿನೂ ಹೇಳ್ಕೊಡೋ ಅಂತ ಡೈರೆಕ್ಟರ್ ಅವರು ತ್ರಿಶೂಲ್ ಸರ್. ರಿಸೆಪ್ಷನ್ಗೆ ಹೋಗಿದ್ದೆ, ಅವಾಗ ಎಲ್ಲರೂ ನಾನು ನೋಡ್ತಾ ಇದ್ರು. ನಾನು ಅಂದ್ಕೊಂಡೆ ಮೇ ಬಿ ಏನಕ್ಕೋ ನೋಡ್ತಾ ಇರಬೇಕು ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ್ಮೇಲೆ ಬಂದು ಮಾತಾಡ್ಸಿದ್ರು. ಲಿಟ್ರಲಿ ಅವ್ರು ಒಂದಿನ ಫುಲ್ ತೊಗೊಂಡಿದ್ದಾರೆ, ಇವರೇನಾ ಅಂತ ಯೋಚನೆ ಮಾಡಿ ಆ ಟೈಮ್ ತೊಗೊಂಡು ಬಂದು ಮಾತಾಡ್ಸೋಕ್ಕೆ. ಸೊ ಆಮೇಲೆ ನಾನು ಪಾರ್ವತಿ ಮಾಡ್ತಾ ಇರೋದು ಅಂದಾಗ, ಓ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್, ನಿಮ್ಮನ್ನ ನೋಡಿ ಖುಷಿ ಆಯ್ತು, ತುಂಬ ಮುದ್ದಾಗಿದ್ದೀರಾ, ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ, ಅದೆಲ್ಲ ಜನರಲ್ ಕಾಂಪ್ಲಿಮೆಂಟ್ಸು. ಸೊ ಅದೇ ಸ್ವಲ್ಪ ಟೈಮ್ ತೊಗೊಳ್ತಾರೆ ನಮ್ಮನ್ನ ರೆಕಗ್ನೈಸ್ ಮಾಡೋಕ್ಕೆ. ಬಟ್ ರೆಕಗ್ನೈಸ್ ಮಾಡಿ ಮಾತಾಡ್ಸುವಾಗ ಆ ಡಿವೋಷನಲಿ ಕನೆಕ್ಟ್ ಆಗ್ತಾರಲ್ಲ ನಮ್ಮ ಜೊತೆ, ದ್ಯಾಟ್ ಫೀಲ್ಸ್ ರಿಯಲಿ ಅಮೇಝಿಂಗ್. ಸರ್ ಅದೇ ಸರ್, ಇದು ನನಗೆ ಹೆಂಗಾಗತ್ತೆ ಅಂದರೆ, ಈ ಶೂಟಿಂಗಲ್ಲಿ ಮಜಾ ಮಾಡ್ಕೊಂಡಿರ್ತೀನಿ. ಇವಾಗ ಒಂದಿಷ್ಟು ಗ್ಯಾಂಗ್ಗಳಿಲ್ಲ, ನಮ್ಮ ದೇವತೆಗಳ ಗ್ಯಾಂಗ್ ಇಲ್ಲ ಇವಾಗ. ಇವಾಗೊಂದು ಸ್ವಲ್ಪ ದಿನದಿಂದ ಇಲ್ಲ. ನಾವಿದ್ವಿ ಅಂದರೆ ಬನ್ನಿ ಶೂಟಿಂಗಿಗೆ ಅಂತ ಇವ್ರು ಬಾಯ್ ಬಡ್ಕತ್ತಾ ಇರಬೇಕು, ನಾವು ಮಾತಾಡ್ತಾನೆ ಇರ್ತೀವಿ. ಇಲ್ಲಿ ಬಂದಾಗಿಂದ ಹೋಗೋ ತನಕನೂ ಸರ್, ನಾನು ಸ್ಕ್ರಿಪ್ಟಲ್ಲಿರೋ ಡೈಲಾಗ್ ಎಷ್ಟು ಹೇಳ್ತೀನೋ ಎಲ್ಲೋ ಗೊತ್ತಿಲ್ಲ, ಇಲ್ಲಿ ಅಷ್ಟು ಹಲ್ಟೆ ಹೊಡೆದಿರ್ತೀನಿ ನಾನು. ಇದು ಏನಕ್ಕೆ ನೋಡಬೇಕು ಅಂತ ಹೇಳ್ತೀನಿ ಅಂತ ಅಂದರೆ, ಚಿಕ್ಕ
ಮಗುವಿಂದ ಹಿಡಿದು ಏಜ್ ಆದವ್ರ ತನಕನೂ ಕುತ್ಕೊಂಡು ನೋಡೋ ಅಂತ ಒಂದು ಸೀರಿಯಲ್. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ಲು. ತುಂಬ ಚೆನ್ನಾಗಿ ನ್ಯಾಯ ಒದಗಿಸ್ತಾ ಇದ್ದಾರೆ ಪಾತ್ರಕ್ಕೆ. ಇವ್ರು ಹೆಣ್ಣೆ ಅನ್ಸ್ಬಿಡುತ್ತೆ ಎಷ್ಟೋ ಸಲ ತರ ಅನ್ಸುತ್ತೆ. ಬಟ್ ವಿ ಆಲ್ ಆರ್ ಎಂಜಾಯಿಂಗ್. ತುಂಬಾ ಚೆನ್ನಾಗಿದೆ. ನನ್ನ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೇಳ್ಬೋದು. ಇದು ನಾರದನ ಪಾತ್ರ. ಇವನು ದಿನಕರ್ ಅಂತ ನಮ್ಮ ಒಳ್ಳೆ ಹುಡುಗ, ನಮ್ಮ ಅಸೋಸಿಯೇಟು. ಒಳ್ಳೆ ಡಯಟ್ ಮಾಡ್ತಾನೆ ನೋಡಿ. ಎಲ್ಲ ಮನೆ ತಗೊಬಂದು ಇವನ್ನೆಲ್ಲ ತಿಂದು ಆರಾಮಾಗಿ ಕೂತಿದ್ದಾನೆ ಹುಡುಗ. ಅಂದ್ರೆ ತುಂಬಾ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಸೆಟ್ಟಲ್ಲಿ. ಯಾರು ಹಿಂಸೆ ಕೊಡಲ್ಲ, ಕರೆದ ತಕ್ಷಣ ಬರೋದಾಗ್ಲಿ ಅಥವಾ ಯಾರು ಇಲ್ಲಿ ಸೈಕಲ್ಗಳಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಎಲ್ಲ ಓಕೆ ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳಿದ್ದಾರೆ. ರಿವೀಲ್ ಮಾಡಲೇಬೇಕು. ಇವತ್ತು ಇವನು ನನಗೆ ತಾಳಿ ಕಟ್ಟಿದ್ದಾನೆ. ಯಾರ್ಯಾರೋ ಯಾರ ಕೈಲೋ ತಾಳಿ ಕಟ್ಸ್ಕೊಂಡಿದ್ದೆ, ಇವತ್ತು ದಿನಕರ ನನಗೆ ತಾಳಿ ಕಟ್ಟಿದ್ದಾನೆ. ಅಷ್ಟು ಕಂಫರ್ಟೇಬಲ್ ಆಗಿರ್ತಾನೆ ಎಲ್ಲರ ಹತ್ರನೂ ಅಂತ ಹೇಳೋದಕ್ಕೆ ಆ ಮಾತನ್ನ ಹೇಳಿದೆ. ಆಮೇಲೆ ಕಂಫರ್ಟೇಬಲ್ ಆಗಿ ಇದು ನಮ್ಮ ದೇವಿ ಮಹಾತ್ಮೆ ಸೆಟ್. ಇನ್ನೂ ಹೆಚ್ಚು ಹೆಚ್ಚು ಫನ್ ಮತ್ತೆ ಮುಂದೆ ಇದೆ.